ಯೇಸು ಕರ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಮತ್ತಾಯ 25 ವಚನಗಳು 1-13. 10 ಮಂದಿ ಕನ್ಯೆಯರ ಸಾಮ್ಯವು ಈ ಸತ್ಯವನ್ನು ಒತ್ತಿ ಹೇಳುತ್ತದೆ. ಕರ್ತನಾದ ಯೇಸುವನ್ನು ಭೇಟಿಯಾಗಲು ಈಗ ಸಿದ್ಧತೆಯ ಸಮಯವಾಗಿದೆ. ಆ ದಿನ ಬಂದಾಗ ತಯಾರಿ ಮಾಡಲು ತಡವಾಗಿರುತ್ತದೆ ಎಂದು ನಮಗೆ ನೆನಪಿಸುತ್ತದೆ. ವಚನಗಳು 1-4 ಕನ್ಯೆಯರ ಗುಣಲಕ್ಷಣವನ್ನು ನೋಡುತ್ತೇವೆ. 5 ಬುದ್ಧಿವಂತ ಕನ್ಯೆಯರು, 5 ಬುದ್ಧಿ ಇಲ್ಲದ ಕನ್ಯೆಯರು. ವಚನಗಳು 5-10 5 ಮಂದಿ ಕನ್ಯೆಯರ ಕಾಳಜಿಯ, 5 ಮಂದಿ ಕನ್ಯೆಯರ ಅಜಾಗರೂಕತೆಯ ಪರಿಣಾಮವನ್ನು ನೋಡುತ್ತೇವೆ. 11-13 ವಚನಗಳಲ್ಲಿ ಯೇಸು ಕರ್ತನು ಈ ಸಾಮ್ಯವನ್ನು ಹೇಗೆ ಅನ್ವಯಿಸುತ್ತಾನೆ ಎಂಬುದನ್ನು ನೋಡುತ್ತೇವೆ. ಮದಲಿಂಗನು ಬಂದಾಗ ಏನಾಗುತ್ತದೆ ಎಂಬುದರಲ್ಲಿ ಪ್ರತಿಫಲಿಸುವ ಕನ್ಯೆಯರ ಅಜಾಗರೂಕತೆಯ ಪರಿಣಾಮಗಳನ್ನು ಆತನು ನಮಗೆ ತಿಳಿಸುತ್ತಾನೆ. ನಾವು ಇದನ್ನು ಒಟ್ಟಿಗೆ ನೋಡೋಣ. 1. ಕನ್ಯೆಯರ ಗುಣಲಕ್ಷಣ. ವಚನಗಳು 1-4 ಆಗ ಪರಲೋಕ ರಾಜು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತಹ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಗೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಎಲ್ಲ 10 ಮಂದಿ ಕನ್ಯೆಯರು ಮದಲಿಂಗನನ್ನು ಭೇಟಿಯಾಗಲು ತಮ್ಮ ಆರತಿಗಳನ್ನು ತೆಗೆದುಕೊಂಡರು. ಈ ಕನ್ಯೆಯರೆಲ್ಲರೂ ಮದಲಿಂಗನ ಆಗಮನಕ್ಕೆ ತಯಾರಾಗಿದ್ದು ಒಂದೇ ರೀತಿಯಾಗಿ ಕಾಣುತ್ತಿದ್ದರು. ಆದಾಗ್ಯೂ ಎಣ್ಣೆ ಇಲ್ಲದ ಆರತಿಯು ವಾಸ್ತವಿಕವಾಗಿ ನಿಷ್ಪ್ರಯೋಜಕವಾಗಿರುತ್ತದೆ. ಆರತಿಯ ಹೊರಭಾಗ ಹೇಗಿದೆ ಎಂಬುದರ ಮೇಲೆ ನಾವು ಗಮನ ಹರಿಸುತ್ತೇವೆಯೋ ಅಥವಾ ಆರತಿಯ ಒಳಗಡೆ ಏನಿದೆ ಎಂದು ನಾವು ಕಾಳಜಿ ವಹಿಸುತ್ತೇವೆಯೋ? ಸತ್ಯವೇದದಲ್ಲಿ ಎಣ್ಣೆಯು ದೇವರಾತ್ಮನನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ಪ್ರಮುಖವಾದ ಪ್ರಶ್ನೆ ಎಂದರೆ, ನಾವು ದೇವರಾತ್ಮನಿಂದ ತುಂಬಿದ್ದೇವೆಯೇ? ರೋಮಾಪುರದವರಿಗೆ 8:9 ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ ಅವನು ಕ್ರಿಸ್ತವನ್ನವನಲ್ಲ. ಒಳ್ಳೆಯ ಸುದ್ದಿ ಇದೇನೆಂದರೆ, ನೀವು ರಕ್ಷಣೆ ಹೊಂದಿದಾಗ ದೇವರಾತ್ಮನು ನಿಮ್ಮ ಹೃದಯದಲ್ಲಿ ನೆಲೆಸುವನು. ಇದು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರ ಗುರುತಾಗಿರುತ್ತದೆ. ಕನ್ಯೆಯರ ಈ ಸಾಮ್ಯದಲ್ಲಿ ಉಲ್ಲೇಖಿಸಿರುವಂತೆ ದೇವರಾತ್ಮ ಇಲ್ಲದಿದ್ದರೆ ನೀವು ಎಣ್ಣೆ ಇಲ್ಲದ ಖಾಲಿಯಾದ ಆರತಿಯ ಹಾಗೆ. ನಾವು ಬುದ್ಧಿವಂತರೇ ಅಥವಾ ಮೂರ್ಖರೇ ಎಂದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ರಕ್ಷಣೆ ಹೊಂದಿ ದೇವರಾತ್ಮನನ್ನು ಸ್ವೀಕರಿಸಿದ ನಂತರ ಮುಂದಿನ ಹಂತವು ನಿರಂತರವಾಗಿ ಪವಿತ್ರಾತ್ಮನಿಂದ ತುಂಬಿರುವುದು. ಎಫೆಸದವರಿಗೆ 5:18-19 ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಆದರೆ ಪವಿತ್ರಾತ್ಮ ಭರಿತರಾಗಿರಿ. ಒಳ್ಳೆಯ ಗುಣ ಬಹಳ ಮುಖ್ಯ, ಆದರೆ ಅದು ಮಾತ್ರ ಯಾರನ್ನೂ ರಕ್ಷಿಸುವುದಿಲ್ಲ. ಏಕೆಂದರೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದುದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದುದಲ್ಲ. ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಎಫೆಸದವರಿಗೆ 2:8-9 ಕರ್ತನು ತನ್ನ ಶಿಷ್ಯರಿಗೆ ಈ ಮಾತುಗಳನ್ನು ಹೇಳುತ್ತಿದ್ದನು. ಅವರು ಸಿದ್ಧರಾಗಿರಬೇಕು ಎಂದು ಅವನು ಅವರಿಗೆ ಎಚ್ಚರಿಸುತ್ತಿದ್ದರು. ಆದ್ದರಿಂದ ಈ ಸಾಮ್ಯವು ವಿಶೇಷವಾಗಿ ಕ್ರೈಸ್ತರಾದ ನಮ್ಮೆಲ್ಲರಿಗೂ ಅನ್ವಯಿಸುತ್ತದೆ. ನಾವು ಕೂಡ ಸಿದ್ಧರಾಗಿರಬೇಕು. ಈ ಸಾಮ್ಯವು ಜಾಗರೂಕತೆಯ ಪ್ರಾಮುಖ್ಯತೆಯನ್ನು ನಮಗೆ ನೆನಪಿಸುತ್ತದೆ. ನಾವು ಕರ್ತನ ಬರುವಿಕೆಯ ದಿನಕ್ಕಾಗಿ ಜಾಗರೂಕತೆಯಿಂದ ಸಿದ್ಧರಾಗಿದ್ದೇವೆ ಎಂಬುದನ್ನು ಸ್ವಯಂ ಪರೀಕ್ಷಿಸಿಕೊಳ್ಳೋಣ. ಆತನು ಬಂದಾಗ ನಂಬಿಕೆಯಿಂದ ಸಿದ್ಧರಾಗಿರುವ ಕೆಲವರು ಇರುತ್ತಾರೆ ಮತ್ತು ಕೆಲವರು ಆತನನ್ನು ನಂಬದೇ ಸಿದ್ಧರಾಗಿರುವುದಿಲ್ಲ. ಈ ಪ್ರಶ್ನೆಗಳನ್ನು ನಮ್ಮನ್ನು ನಾವೇ ಕೇಳಿಕೊಳ್ಳೋಣ. ನಾವು ಕ್ರಿಸ್ತನನ್ನು ನಿಜವಾಗಿಯೂ ನಂಬುತ್ತೇವೆಯೇ? ನಾವು ಆತನ ಪುನರಾಗಮನಕ್ಕಾಗಿ ಕಾಯುತ್ತಿದ್ದೇವೆಯೇ ಎಂದು ಹೇಳುವ ರೀತಿಯಲ್ಲಿ ನಾವು ಜೀವಿಸುತ್ತಿದ್ದೇವೆಯೇ? ನಾವು ಆತನನ್ನು ಎದುರಿಸುವುದಕ್ಕೆ ಸಿದ್ಧರಿದ್ದೇವೆಯೇ? 2. ಕನ್ಯೆಯರ ಕಾಳಜಿ ಮತ್ತು ಅಜಾಗರೂಕತೆ. ವಚನಗಳು 5-10 ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ನಾವು ಈ ಕನ್ಯೆಯರ ಕಾಳಜಿ ಮತ್ತು ಅಜಾಗರೂಕತೆಯನ್ನು ನೋಡುತ್ತೇವೆ. ಈ ಭಾಗವು ಯೇಸು ಕರ್ತನು ಬಂದಾಗ ರಕ್ಷಣೆ ಹೊಂದಲು ತುಂಬ ತಡವಾಗಿರುತ್ತದೆ ಎಂದು ನಮಗೆ ಕಲಿಸುತ್ತದೆ. ಆ ನಿರ್ಣಯವನ್ನು ಈಗಲೇ ಮಾಡಬೇಕು. ಕನ್ಯೆಯರ ಉದ್ದೇಶಗಳು ಅವರನ್ನು ಪ್ರತ್ಯೇಕಿಸಲಿಲ್ಲ. ಎಲ್ಲರೂ ಆರತಿಗಳೊಂದಿಗೆ ಮದಲಿಂಗನನ್ನು ಕಾಯುತ್ತಿದ್ದರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಗಮನಿಸಿ, ಮದಲಿಂಗನ ವಿಳಂಬವು ಯಾವ ಕನ್ಯೆಯರು ನಂಬಿಗಸ್ತರು ಮತ್ತು ಯಾರು ಅಲ್ಲ ಎಂಬುದನ್ನು ಸೂಚಿಸುತ್ತದೆ. ಯಾರು ಸಿದ್ಧರಾಗಿದ್ದರು ಮತ್ತು ಯಾರು ಸಿದ್ಧರಾಗಿರಲಿಲ್ಲ. ಆತನು ಬರುವ ಸಂದರ್ಭ ಅಂತಹದು. ಆದ್ದರಿಂದ ಮದಲಿಂಗನ ಆಗಮನವನ್ನು ಘೋಷಿಸಿದಾಗ ಕೇವಲ 5 ಕನ್ಯೆಯರು ತಮ್ಮ ಆರತಿಗಳಿಗೆ ಸಾಕಷ್ಟು ಎಣ್ಣೆಯನ್ನು ಹೊಂದಿದ್ದರು.
ಆದರೆ ಇತರ 5 ಕನ್ಯೆಯರು ಅವರ ಆರತಿಗಳು ಬೆಳಗಲು ಬತ್ತಿಯ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹೊಂದಿದ್ದವು. ಆದರೆ ತಕ್ಷಣವೇ ಆರತಿಗಳು ಮಿನುಗಲು ಪ್ರಾರಂಭಿಸುತ್ತಾ ಆರಿ ಹೋಗುತ್ತವೆ. ಆದ್ದರಿಂದ ಅವರು ಇತರ ಕನ್ಯರಿಗೆ, ನಿಮ್ಮ ಎಣ್ಣೆಯಲ್ಲಿ ಸ್ವಲ್ಪವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಕೇಳಿದರು. ಆದರೆ ಅವರ ಪ್ರತಿಕ್ರಿಯೆ ಇಲ್ಲ. ಸಿದ್ಧವಾಗಿರುವುದು ಪ್ರಮುಖವಾಗಿ ಪವಿತ್ರಾತ್ಮನಿಂದ ತುಂಬಿರುವುದು. ಇದು ಕೇವಲ ಭಾನುವಾರ ಬೆಳಿಗ್ಗೆ ಮಾತ್ರವಲ್ಲ, ವಾರದ ಉಳಿದ ದಿನಗಳಲ್ಲಿ ನಿಮ್ಮ ಆತ್ಮಿಕ ಬೆಳವಣಿಗೆಗಾಗಿ ನೀವು ಏನು ಮಾಡುತ್ತಿದ್ದೀರಿ ಎಂಬುದು ಮುಖ್ಯವಾಗಿದೆ. ಕರ್ತನಾದ ಯೇಸುವಿನ ಬರುವಿಕೆಗೆ ಸಿದ್ಧವಾಗಿರಲು ನಿಮ್ಮ ಹೃದಯವನ್ನು ನೀವು ಸಿದ್ಧಪಡಿಸುವುದು ಈಗಲೇ. ಬುದ್ಧಿವಂತ ಕನ್ಯೆಯರು ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಕೊಂಡು ಆತನ ಬರುವಿಕೆಗೆ ಸಿದ್ಧರಾಗಿದ್ದರು. ಆದರೆ ಬುದ್ಧಿ ಇಲ್ಲದ ಇತರ ಕನ್ಯೆಯರು ವಾಸ್ತವದಲ್ಲಿ ತಯಾರಾಗಿ ಕಂಡರೂ ಅವರು ಮೊದಲಿಂಗನ ಬರೋಣಕ್ಕೆ ಸಿದ್ಧರಿರಲಿಲ್ಲ. ಯೇಸು ಕರ್ತನು ಹಿಂದಿರುಗಿದಾಗ ಅದು ಹೀಗಿರುತ್ತದೆ. ಅನೇಕರು ಆರತಿಗಳನ್ನು ಹೊಂದಿರುವುದರಿಂದ ತಯಾರಾಗಿರುವಂತೆ ಕಂಡರೂ ಆದರೆ ಎಣ್ಣೆ ಇಲ್ಲದ ಕಾರಣ ಅವರು ಸಿದ್ಧರಿರುವುದಿಲ್ಲ. ರಕ್ಷಣೆಯ ಕೃಪೆಯನ್ನು ತಯಾರಿಯನ್ನು ವರ್ಗಾಯಿಸಲಾಗುವುದಿಲ್ಲ. ಅಲ್ಲಿ ಸಿದ್ಧರಿದ್ದ ಕನ್ಯೆಯರು ಹೇಳುತ್ತಾರೆ, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮೊದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆ ಮನೆಯೊಳಕ್ಕೆ ಹೋದರೂ ಬಾಗಿಲು ಮುಚ್ಚಲಾಯಿತು. ಅವರು ಸಿದ್ಧರಿರಲಿಲ್ಲ. ಈಗಲೇ ಕ್ರಿಸ್ತನ 2ನೇ ಬರುವಿಕೆಗೆ ತಯಾರಿ ಮಾಡುವ ಸಮಯ. ನಂತರ ತುಂಬ ತಡವಾಗಿರುತ್ತದೆ. ನಿಮ್ಮ ತಂದೆ ತಾಯಿ, ಸಹೋದರ ಸಹೋದರಿ, ಸಂಗಾತಿ, ಸ್ನೇಹಿತರು ನಿಮಗಾಗಿ ಇದನ್ನು ಮಾಡಲು ಸಾಧ್ಯವಿಲ್ಲ. ನೀವು ಮಾತ್ರವೇ ಈ ಸಿದ್ಧತೆಯನ್ನು ಮಾಡಬಹುದು. ಕರ್ತನು ಬರುವ ದಿನಕ್ಕಾಗಿ ನೀವು ಸಿದ್ಧರಿದ್ದೀರಾ? 3ನೇಯದು, ಪೂರ್ವ ಸಿದ್ಧತೆಯ ಕೊರತೆಯ ಪರಿಣಾಮಗಳು. ವಚನಗಳು 11-13. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಯೇಸು ಕರ್ತನು ಸಾಮ್ಯವನ್ನು ಅನ್ವಯಿಸಲು ಪ್ರಾರಂಭಿಸುತ್ತಾನೆ. ಸಿದ್ಧವಿಲ್ಲದಿರುವಿಕೆಯ ಅಂತಿಮ ಶಾಶ್ವತ ಪರಿಣಾಮಗಳನ್ನು ಆತನು ನಮಗೆ ಹೇಳುತ್ತಾನೆ. ನಾವು ಹೆಸರಿಗೆ ಮಾತ್ರ ಕ್ರೈಸ್ತರಾಗಿದ್ದರೆ ನಾವು ದೇವರಿಂದ ಶಾಶ್ವತವಾಗಿ ದೂರವಾಗಿರುತ್ತೇವೆ. ತರುವಾಯ ಉಳಿದ ಕನ್ಯೆಯರು ತಡವಾಗಿ ಬಂದು ಬಾಗಿಲು ತಟ್ಟುತ್ತಾರೆ, ಆದರೆ ಬಾಗಿಲು ಮುಚ್ಚಲಾಗಿದೆ. ತೆರೆಯಲು ಕೇಳಿದಾಗ ಪ್ರತಿಕ್ರಿಯೆಯು, ಆತನು, ನಿಮ್ಮನ್ನು ನಾನರಿಯೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಮತ್ತಾಯ 7:21-23. ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ನನಗೆ, ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು, ನಿಮ್ಮನ್ನು ಅರಿಯೆನು ನಾನರಿಯೆನು ಎಂದು ಹೇಳುವುದು ಎಂದರೆ ನಾನು ನಿನ್ನನ್ನು ಗುರುತಿಸುವುದಿಲ್ಲ ಎಂದರ್ಥ. ನಾನು ನಿನ್ನನ್ನು ನನ್ನ ಜನರ ಭಾಗವಾಗಿ ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳುವುದು ಹಾಗೆ. 2 ತಿಮೋಥೆಯನಿಗೆ 2:19. ತನ್ನವರು ಯಾರ್ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆ. ಆದಿಕಾಂಡ 18:19 ದೇವರು ಅಬ್ರಹಾಮನನ್ನು ತಿಳಿದಿದ್ದಾನೆ. ವಿಮೋಚನಕಾಂಡ 33:12-17 ದೇವರು ಮೋಶೆಯನ್ನು ತಿಳಿದಿದ್ದಾನೆ. ನಾಹೂಮ 1:7 ಯೆಹೋವನು ತನ್ನ ಮರೆಹೊಕ್ಕವರನ್ನು ಬಲ್ಲನು. ಯೋಹಾನನು 10:14-15 ನಾನೇ ಒಳ್ಳೆ ಕುರುಬನು, ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ, ನನ್ನ ಕುರಿಗಳು ನನ್ನನ್ನು ತಿಳಿದವೆ. ನಾನರಿಯೆನು ಎಂದರೆ ಆತನೊಂದಿಗೆ ವೈಯಕ್ತಿಕ ಆತ್ಮಿಕ ಸಂಬಂಧವನ್ನು ಹೊಂದಿಲ್ಲ ಎಂದರ್ಥ. ಈ ಕಥೆಯು ಸಿದ್ಧರಿಲ್ಲದ ಕ್ರೈಸ್ತರ ಪರಿಣಾಮಗಳನ್ನು ಮುಂದಿಡುತ್ತದೆ. ಇಲ್ಲಿ ನಮ್ಮ ಆಯ್ಕೆಗಳು ಶಾಶ್ವತವಾದ ಪರಿಣಾಮಗಳನ್ನು ಹೊಂದಿವೆ ಮತ್ತು ನಾವು ಅತ್ಯಂತ ಮುಖ್ಯವಾದ ವಿಷಯಗಳ ಬಗ್ಗೆ ಕಾಳಜಿ ವಹಿಸಬೇಕು. ಯೇಸು ಕರ್ತನು ನಿಜವಾಗಿಯೂ ನಮ್ಮ ಕರ್ತನು ಮತ್ತು ರಕ್ಷಕನಾಗಿದ್ದಾನೆಯೇ? ನಾವು ಆತನನ್ನು ನಿಜವಾಗಿಯೂ ನಂಬುತ್ತೇವೆಯೇ? ನಾವು ಆತನ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆಯೇ? ಯೇಸು ಕರ್ತನನ್ನು ರಕ್ಷಕನಾಗಿ ನಂಬಿರುವವರು ಸಿದ್ಧರಾಗಿ ಆತನಿಗೆ ವಿಧೇಯರಾಗಿ ಜೀವಿಸುತ್ತಾರೆ. ಆದರೆ ಹಾಗಿಲ್ಲದಿರುವವರು ಬುದ್ಧಿ ಇಲ್ಲದವರು. ಅವರು ಧರ್ಮನಿಷ್ಠೆಯ ರೂಪವನ್ನು ಹೊಂದಿದ್ದಾರೆ, ಆದರೆ ಅದನ್ನು ನಂಬಿ ಆತನ ಮಾರ್ಗದಲ್ಲಿ ನಡೆಯಲು ನಿರಾಕರಿಸುತ್ತಾರೆ. ಮತ್ತು ಸಿದ್ಧವಿಲ್ಲದ ಅವರು ನ್ಯಾಯಾಧೀಶನಾದ ಕರ್ತನನ್ನು ಭೇಟಿಯಾಗಲು ಹೋಗುತ್ತಿದ್ದಾರೆ. ನಾವೆಲ್ಲರೂ ಜಾಗರೂಕರಾಗಿರಬೇಕು. ನಾವು ಸಿದ್ಧವಿಲ್ಲದ ಪ್ರಯಾಣವನ್ನು ಮಾಡದಂತೆ ನಾವು ಆತನಲ್ಲಿ ನಂಬಿಕೆ ಇಡುತ್ತಾ ಜೀವಿಸುತ್ತಿದ್ದೇವೆಯೇ ಎಂದು ನಮ್ಮ ಹೃದಯವನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಯೇಸು ಕರ್ತನು ತನ್ನ ಶಿಷ್ಯರಿಗೆ ಈ ಕಥೆಯನ್ನು ಹೇಳುತ್ತಿದ್ದಾನೆ. ಇವರು ಭೂಮಿಯ ಕಟ್ಟ ಕಡೆಯವರೆಗೂ ಸುವಾರ್ತೆಯನ್ನು ಸಾರಲು ಹೊರಟಿರುವವರು. ಈ ಎಚ್ಚರಿಕೆಯ ಮಾತುಗಳನ್ನು ಅವರಿಗೆ ತಿಳಿಸಿದರೆ ಖಂಡಿತವಾಗಿಯೂ ನಾವು ಈ ವಾಕ್ಯಗಳು ನಮ್ಮ ಹೃದಯಕ್ಕೆ ತೆಗೆದುಕೊಳ್ಳಬೇಕಾಗಿದೆ. ಇತರರೊಂದಿಗೆ ಸುವಾರ್ತೆಯನ್ನು ಹಂಚಿಕೊಳ್ಳಲು ಇದು ಪ್ರೇರಣೆಯಾಗಿರಬೇಕು. ನೀವು ಇದನ್ನು ಕೇಳುತ್ತಿದ್ದರೆ ಮತ್ತು ಯೇಸು ಕರ್ತನನ್ನು ನಿಮ್ಮ ರಕ್ಷಕನಲ್ಲದಿದ್ದರೆ ವಿಳಂಬ ಮಾಡಬೇಡಿರಿ. ನಿರ್ಧಾರದ ದಿನ ಈಗ. ಇಂದು ರಕ್ಷಣೆಯ ದಿನ. ಈಗಲೇ ಆ ಸುಪ್ರಸನ್ನತೆಯ ಕಾಲ.
ಇದೇ ಆ ರಕ್ಷಣೆಯ ದಿನ. 2 ಕೊರಿಂಥದವರಿಗೆ 6:2. ಈ ಸಾಮ್ಯದ ಅವಸರವನ್ನು ಲಘುವಾಗಿ ಪರಿಗಣಿಸಲಾಗುವುದಿಲ್ಲ. 10 ಕನ್ಯೆಯರ ಸಾಮ್ಯವು ಸಿದ್ಧತೆಯ ತಯಾರಿಯು ಈಗಲೇ ಎಂಬ ಎಚ್ಚರಿಕೆಯ ಕರೆಯಾಗಿದೆ. ಮೊದಲು ಯೇಸುವನ್ನು ನಂಬದವರಿಗೆ, ಸಭೆಗೆ ಹೋದರೂ ನಿಜವಾಗಿಯೂ ಕರ್ತನೊಂದಿಗೆ ನಡೆಯದವರಿಗೆ ಇದು ನಿಜವಾದ ಎಚ್ಚರಿಕೆಯ ಕರೆಯಾಗಿದೆ. ಈವರೆಗೂ ನೀವು ಕರ್ತನ ಮಾರ್ಗದಲ್ಲಿ ನಡೆಯದೇ ಇದ್ದಲ್ಲಿ ಅದನ್ನು ಸರಿಪಡಿಸುವ ದಿನ ಈಗಲೇ. ಯೇಸು ಕರ್ತನು ಯಾವುದೇ ಕ್ಷಣದಲ್ಲಿ ಹಿಂದಿರುಗಬಹುದೆಂಬ ಕಾರಣವಷ್ಟೇ ಅಲ್ಲ, ಜೀವನವು ತುಂಬ ಕ್ಷಣಿಕವಾಗಿದೆ. ಒಂದು ಕ್ಷಣದಲ್ಲಿ ಐಹಿಕ ಜೀವನದಿಂದ ಪರಲೋಕಕ್ಕೆ ಸೇರಬಹುದು. ಆ ಕೊನೆಯ ದಿನದಂದು ನಿಮ್ಮಲ್ಲಿ ಒಬ್ಬರಾದರೂ ಸಿದ್ಧರಿಲ್ಲದೆ ನಾಶವಾಗಲು ನಾನು ಬಯಸುವುದಿಲ್ಲ. ನಮ್ಮ ಪ್ರಾರ್ಥನೆಯು ಇದಾಗಿರಲಿ. ರಕ್ಷಣೆಗಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿ ಪವಿತ್ರಾತ್ಮ ಭರಿತರಾಗಿ ಕರ್ತನಿಗೆ ವಿಧೇಯರಾಗಿ ಆತನ ಬರೋಣವನ್ನು ಎದುರು ನೋಡುವವರಾಗಿ ಜೀವಿಸೋಣ. Rejoice, ye saints, the time draws near, when Christ will in the clouds appear, and for his people call. Trim your lamps and be ready, trim your lamps and be ready, trim your lamps and be ready for the midnight cry, for the midnight cry, for the midnight cry. Trim your lamps and be ready for the midnight cry. The trumpet sounds through earth and sky, resounds the solemn midnight cry. Behold, the bridegroom comes. Trim your lamps and be ready, trim your lamps